ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮ್ಮ ಚಾನಲ್ಗೆ ವೆಲ್ಕಮ್ ಟು ಅವರ್ ಚಾನಲ್. ಗಾಯ್ಸ್, ಯಾರು ಕೂಡ ಭಯ ಪಡಕ್ಕೆ ಹೋಗ್ಬೇಡಿ. ನಿಮ್ಗೆ ಏನು ಬೇಕಾಗಿದೆ ಅಂದರೆ ಮದುವೆ ಆಗೋದಕ್ಕೆ ಇವಾಗ ಹುಡುಗಿ ಬೇಕಾಗಿದ್ದಾರೆ ತಾನೇ, ಅಥವಾ ಒಂದು ಫ್ರೆಂಡ್ಶಿಪ್ ಆಗಿ ಇರೋದಕ್ಕೆ ಯಾರು ಹೆಣ್ಣು ಮಕ್ಕಳು ಸಿಗ್ತಾ ಇಲ್ವಾ ಸ್ನೇಹಿತರೆ? ಹಲವಾರು ಆ್ಯಪ್ಗಳಿವೆ. ಅದರ ಬಗ್ಗೆ ನೀವು ಭಯ ಪಡ್ಕೊಳಕ್ಕೆ ಹೋಗ್ಬೇಡಿ, ಏನಾಗುತ್ತೋ ಏನಿಲ್ಲ ಅಂತಂದ್ಬಿಟ್ಟು. ಸೊ ಒಂದು ಹುಡುಗಿನ ಅಟ್ರಾಕ್ಷನ್ ಮಾಡೋದು ಯಾವ ರೀತಿ ಅಂತಂದರೆ, ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿ ಹಾಕ್ಕೊಂಡು ಹೋಗಿ, ಜೊತೆಗೆ ಒಂದು ಸ್ವಲ್ಪ ಹೇರ್ ಏನಿರುತ್ತೆ ಅದನ್ನು ಸ್ವಲ್ಪ ಅಟ್ರಾಕ್ಷನ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇದ್ಕೊಂಡ್ಬಿಡಿ ಅಷ್ಟೇ. ಇನ್ನೇನು ಬೇಕ್ರಿ, ಒಂದು ಹುಡುಗಿ ನೋಡೋದು ನಿಮ್ಮ ಮುಖ ಹೆಂಗಿದೆ ಅಂತ ಮ್ಯಾಟ್ರ್ ಆಗಲ್ಲ, ನೀವು ಇರ್ತಕ್ಕಂಥ ವೇ ಹೆಂಗಿದೆ ಅಂತ ಮ್ಯಾಟ್ರ್ ಆಗುತ್ತೆ. ಸೊ ಇವತ್ತು ನಮಗೆ ಈ ಒಂದು ದೀಪಾ ಕುಂಬಳಗುಡ್ಡೆ ಅಂತ ಒಂದು ಮಾಹಿತಿನ ಕಳಿಸಿದ್ದಾರೆ. ಈಕೆಗೆ ಮದುವೆ ಆಗೋದಕ್ಕೆ ಹುಡುಗ ಬೇಕಾಗಿದ್ದಾರೆ ಅಂತೆ. ಸೊ ವಯಸ್ಸು ಬಂದು 25ರಿಂದ 26 ವರ್ಷ ನಡೀತಾ ಇದೆ. ಊರು ಬಂದುಬಿಟ್ಟು ಕುಂಬಳಗುಡ್ಡೆ ಅಂತ ಊರು. ಹೆಸರು ದೀಪಾ ನಾಯಕ್. ಊರು ಬಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಎಂಬ ಒಂದು ಊರಿನಲ್ಲಿ ವಾಸ. ಸೊ ರಾಶಿ ಬಂದು ಮೀನರಾಶಿ, ನಕ್ಷತ್ರ ಬಂದ್ಬಿಟ್ಟು ರೇವತಿ ನಕ್ಷತ್ರ, ಉದ್ಯೋಗ ಬಂದ್ಬಿಟ್ಟು ಮೀನು ಒಣಗಿಸುವ ಒಂದು ಘಟಕದಲ್ಲಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಒಳ್ಳೆಯ ಸ್ವಭಾವ ಇದೆ, ಪರಿಶ್ರಮದಿಂದಿದ್ದಾರೆ, ಒಳ್ಳೆಯ ಒಂದು ಕ್ಲಾಮ್ ಡೌನ್ ಇದೆ, ಪ್ರಕೃತಿಯ ಒಬ್ಬ ಪ್ರಿಯೆ ಆಗಿರೋದು ಈ ಒಂದು ದೀಪಾ ನಾಯಕ್ ಅವರು. ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಈಕೆ ಆಲ್ರೆಡಿ ಫೋಟೋ ನೋಡಿದ್ದಾರೆ ನೀವು. ಈಕೆ ಕುಟುಂಬದ ಮಾಹಿತಿ ನೋಡಿದರೆ, ತಾಯಿಯವರು ಪ್ರಸ್ತುತ ಗೃಹಿಣಿ, ತಂದೆಯವರು ಒಬ್ಬ ಮೀನುಗಾರಿಕೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಬ್ಬ ತಂಗಿ ಇದ್ದಾರೆ, ಅವರು ಓದ್ತಾ ಇದ್ದಾಳೆ. ಆಕೆ ಹೆಸರು ಶಿಲ್ಪ ಅಂತ. ಈ ಒಂದು ದೀಪಾ ಕುಂಬಳಕಟ್ಟೆ ಅವರ ಹುಡುಗಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಬಂದರೆ ಒಂದನೇ ಪಾಯಿಂಟಲ್ಲಿ ಪುಸ್ತಕದ ಪ್ರಿಯ ಆಗಿರಬೇಕು. ಅವನು ಓದೋದಕ್ಕೆ ಹೆಚ್ಚಿನ ಸಮಯ ಕೊಡಬೇಕು. ಸೊ ಬಹುಶಃ ಈ ರೀತಿಯ ಒಬ್ಬ ಹುಡುಗ ಸಿಗೋದು ಸ್ವಲ್ಪ ಕಡಿಮೆ, ಯಾಕಂದರೆ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಬುಕ್ ಹಿಡ್ಕೊಂಡು ಓದುವಂತಹ ಒಂದು ಪುಸ್ತಕ ಪ್ರೇಮಿಗಳು ಸಿಗೋದು ಕಡಿಮೆ ಸ್ನೇಹಿತರೆ. ಬಟ್ ಇವರಿಗೆ ಒಂದು ಸ್ವಲ್ಪ ಓದಿನ ಬಗ್ಗೆ ಆಸಕ್ತಿ ಇರುವ ಕಾರಣ ನನಗೂ ಕೂಡ ಓದಿರುವಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ. ಹೆಂಡತಿಯ ಜೊತೆ ಒಳ್ಳೆಯ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು, ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು. ಬರೀ ರಾತ್ರಿ ನನ್ನ ಜೊತೆ ಮಲ್ಕೊಂಡು ಮಾರ್ನಿಂಗ್ ಎದ್ದು ಬಾಯ್ ಅಂತ ಹೇಳೋನಲ್ಲ, ರಾತ್ರಿಯೂ ಕೂಡ ಸಮಯ ಕಳಬೇಕು, ಬೆಳಗ್ಗೆನೂ ಕೂಡ ಸಮಯ ಕಳಿಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮಾತುಗಳಿಂದ ನಾನು ಹಾಗೆ ರೊಮ್ಯಾನ್ಸ್ಗೆ ಹೋಗಬೇಕು, ಆ ರೀತಿ ಮಾತುಗಳು ಆಡಬೇಕು ಅಂತ ಹೇಳಿದ್ದಾರೆ. ನೀವು ನನಗಿಂತ 3 ವರ್ಷಗಳ ದೊಡ್ಡವರಿದ್ದರೂ ಕೂಡ ನಾನು ಒಪ್ಪಿಗೆನ ನೀಡ್ತೇನೆ. ಬಟ್ ನನಗೆ ವಯಸ್ಸಾದ ನಂತರ, ಮದುವೆ ಆದ ನಂತರ 1 ವರ್ಷದ ಒಳಗಡೆ ಒಂದು ಪುಟ್ಟ ಆಗಿರ್ತಕ್ಕಂಥ ಮಗುನ ಕೊಡಬೇಕು, ಅದು ನಿಮ್ಮ ಕೈಯಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಮತ್ತು ಕ್ವಿಟ್ ಟೈಮ್ ಮತ್ತು ಒಳ್ಳೆಯ ಒಂದು ಡೀಪ್ ಥಿಂಕಿಂಗ್ ಏನಿರುತ್ತೆ ಅದೆಲ್ಲನೂ ಕೂಡ ನೀವು ಇರಬೇಕು. ಮತ್ತು ಕೆಟ್ಟ ಚಟಗಳು, ಹುಡುಗಿಯರ ಚಟ ಮತ್ತು ವಯಸ್ಸಿನ ಚಟ ಎಲ್ಲಕ್ಕೂ ಕೂಡ ಕಡಿತ ಹಾಕಿ ನನ್ನ ಜೊತೆ ಇದ್ದರೆ ನಾನೇ ನಿಮಗೆ ನನ್ನ ಚಟನ ಹತ್ತುವ ರೀತಿಯಲ್ಲಿ ನಿಮ್ಮನ್ನು ನೋಡ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ಮಾಹಿತಿಗಳ ಮೂಲಕ ಇದೆಲ್ಲನೂ ನಿಮ್ಮ ಹತ್ರ ಅಳವಡಿಸ್ಕೊಂಡ್ರೆ ಆಕೆ ಸಿಗಬೇಕು ಅಂದರೆ ವಿಡಿಯೋದ ಕೆಳಗಡೆ DM ಪವರ್ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಮಾಹಿತಿಗಳನ್ನು ಕೊಡಿ ಅಂತ ಕಳಿಸಿದ್ದೇನೆ. ಆ ರೀತಿಯಲ್ಲಿ ನೀವು ಶೇರಿಂಗ್ ಆಗಿ ಪ್ರಸ್ತುತ ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸ್ಕೊಟ್ರೆ ಆಕೆ ನಿಮಗೆ ಸಿಗ್ತಾಳೆ. ಆ್ಯಂಡ್ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಸಿಗ್ತಕ್ಕಂಥ ಆಫರ್ ನಂಬರ್ 1, ಆಫರ್ ಕ್ಲೋಸಸ್ ಸೂನ್. ಏನಂದರೆ 1, 2, 3, 4 ಪಾಯಿಂಟ್ಗಳನ್ನು ಹೇಳಿದ್ರು ಅವರು. ಅಂದರೆ ಈ ರೀತಿ ಇರಬೇಕು, ಈ ರೀತಿ ನೋಡ್ಕೊಳ್ಬೇಕು, ಜೊತೆಗೆ ಮದುವೆ ಆದ ನಂತರ 1 ವರ್ಷದಲ್ಲಿ ಒಂದು ಮಗುನ ಕೊಡಬೇಕು. ಆ್ಯಂಡ್ ರಾತ್ರಿ ನೀವು ಮಾತಾಡುವಂಥ ಒಂದು ರೀತಿಯಲ್ಲಿ ನಾನು ಹಂಗೆ ಮೂಡ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಸ್ಕಿಲ್ಸ್ಗಳಿರಬೇಕು. ಹೆಂಡತಿನ ಅಟ್ರಾಕ್ಷನ್ ಮಾಡಿ ಆಕೆ ನಿಮ್ಮನ್ನ ಬಿಟ್ಟು ಇನ್ನೊಬ್ಬರಿಗೆ ಕಣ್ಣೆತ್ತು ಸಹ ನೋಡಬಾರ್ದು. ಆ ಒಂದು ಫೀಲಿಂಗ್ನಲ್ಲಿ, ಆ ಒಂದು ಡಿಪ್ರೆಷನ್ಗೆ ತೆಗೆದುಕೊಂಡು ಹೋದರೆ ಎಂಥ ಹುಡುಗಿರು ಕೂಡ ನಿಮ್ಮನ್ನು ಬಿಟ್ಬಿಟ್ಟು ಹೋಗಲ್ಲ ಸ್ನೇಹಿತರೆ. ಸೊ ಮಾತನಾಡುವಂಥ ಶೈಲಿ ಚೆನ್ನಾಗಿರಬೇಕು, ಮುಖದ ಮೇಲೆ ಯಾವತ್ತೂ ಕೂಡ ನಗು ಇರಬೇಕು. ಆವಾಗ ಒಂದು ಸ್ವಲ್ಪ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಒಂದು ಮಾರುತಿ ವ್ಯಾಗ್ರನ್ ಕಾರು, ಇದರ 998 cc ಕಾರಿದ್ದು. ಇದು ನಿಮಗೆ ಅವ್ರನ್ನ ಮದುವೆ ಆದರೆ ಕೊಡ್ತಾರೆ. 22ರಿಂದ 25 ಮೈಲೇಜಿಂಗ್ ಕೊಡ್ತಕ್ಕಂಥ ಈ ಒಂದು ಕಾರು ಒಳ್ಳೆಯ ಮ್ಯಾನ್ಯುವಲಿ ಟ್ರಾನ್ಸ್ಫರ್ಮೇಷನ್ ಮತ್ತು ಒಳ್ಳೆಯ ಒಂದು AMTಯ ಮಾಡೆಲಲ್ಲಿ ರೆಡಿಯಾಗಿದೆ. ಸೊ ಇದರ ಒಳಗಡೆ 5 ಸೀಟಿನ ಒಂದು ಕಾರಾಗಿದೆ. ಒಳ್ಳೆಯ ಒಂದು ಹ್ಯಾಚ್ಬ್ಯಾಕ್ ಮತ್ತು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಪಾರ್ಟಿಸಿಪಲ್ ಡಿಸೈನ್ ಇದೆ ಸ್ನೇಹಿತರೆ. ಇದರ ಟಾಪ್ ಮಾಡೆಲ್ ಮತ್ತು ಗ್ಲಾಸಸ್ಸಿನ ಡಿಸೈನ್ ನೋಡ್ತಾ ಇದ್ದೀರಾ, ಅಟ್ರಾಕ್ಷನ್ ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಕ್ಕಂಥದ್ದು. ಮತ್ತು ಟೈರ್ ಕಂಡೀಷನ್ ಮತ್ತು ಇದರ ಧೂಮ್ ಕ್ವಾಲಿಟಿ ಎಲ್ಲನೂ ಕೂಡ ನೋಡಿದ್ರೆ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ಇದನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಆ ರೀತಿ ಪಾಯಿಂಟ್ಗಳನ್ನು ಹೇಳಿಬಿಟ್ಟು ಸಿಗ್ತಕ್ಕಂತಹ ಹುಡುಗರು ತುಂಬ ಕಡಿಮೆ ಇದೆ. ಯಾಕೆ ಗೈಸ್ ಈಗಿನ ಜನರೇಷನಲ್ಲಿ. ಸೊ ದುಡ್ಡು ಕೊಡ್ತೀನಿ ನನ್ನ ಮದುವೆ ಆಗು ಅಂದರೆ ಹ್ಞೂ ಆಯಿತು ಆಗ್ತೀನಿ ಅಂತ ಅಂತಾರೆ. ಬಟ್ ಈ ರೀತಿ ಪಾಯಿಂಟ್ಗಳು ಹೇಳ್ತೀನಿ ನನ್ನನ್ನು ಮದುವೆ ಆಗು ಅಂದರೆ ಆಗೋಲ್ಲ. ಏನು ದೊಡ್ಡದಾಗಿ ಐಶ್ವರ್ಯ ರೈ ಇವಳು ಹೇಳ್ತಕ್ಕಂಥ ಪಾಯಿಂಟ್ಗಳನ್ನು ಕೇಳ್ತೀವಿ ನಾವು, ಅದೇ ರೀತಿ ಇರಬೇಕಂತೆ. ಹೋಗ್ರಿ ತುಂಬ ಜನ ಇದ್ದಾರೆ ಆ ರೀತಿ ಅಂತೀರ ನೀವು. ಅದಕ್ಕೋಸ್ಕರನೇ
ನಿಮಗೆ ಇಷ್ಟೆಲ್ಲ ವರದಕ್ಷಿಣೆ ಕೊಟ್ಟರೆ ನೀವು ಹೇಳ್ದಂಗೆ ಕೇಳ್ತೀರಾ. ಸೊ ಆ ಒಂದು ಉದ್ದೇಶದಿಂದ ಅವರು ವರದಕ್ಷಿಣೆ ಕೊಟ್ಟೇ ಮದುವೆ ಆಗೋದಕ್ಕೆ ರೆಡಿಯಾಗಿರ್ತಾರೆ. ಒಳಗಡೆ ಹಿಂಗಿದೆ ನೋಡಿ, ಹೊರಗಡೆ ಹೆಂಗಿದೆಯೋ ಹಾಗೆ ಇದೆ. ಜಸ್ಟ್ ಇಮ್ಯಾಜಿನ್, ಅಮ್ಮ ನನಗೆ ಒಂದು ಹುಡುಗಿ ಸಿಕ್ಕಿದ್ದಾರೆ, ಸೊ ಅವರು ಪ್ರಸ್ತುತ ನನ್ನನ್ನು ಮದುವೆ ಆಗೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಸೊ ವರದಕ್ಷಿಣೆ ಸಹ ಕೊಡ್ತಾರೆ. ಅದಕ್ಕೋಸ್ಕರ ಇದೊಂದು ಗಾಡಿ ನೋಡಿ ಅಂತ ಈ ಒಂದು ಕಾರನ್ನು ಮನೇಲಿ ತೋರಿಸಿದ್ರೆ ಒಪ್ಪಿಗೆ ನೀಡಲ್ವಾ? ಕಂಪಲ್ಸರಿ ನೀಡ್ತಾರೆ. ಯಾಕಂದರೆ ಈಗಿನ ಜನರೇಷನಲ್ಲಿ ಹೆಣ್ಣು ಮಕ್ಕಳು ಸಿಗೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಮದುವೆ ಆಗ್ತೀನಿ ನನ್ನ ದುಡ್ಡು ಕೊಟ್ಟು ಅಂತ ಅಂದ್ಬಿಟ್ಟು ಮುಂದೆ ಬರೋರು ಯಾರಾದಿದ್ದರೆ ಅಂಥ ಹುಡುಗಿಯರಿದ್ದರೆ ಕಣ್ಣು ಮುಚ್ಕೊಂಡು ಮದುವೆ ಆಗಿಬಿಟ್ಟು ಸ್ನೇಹಿತರೆ. ಸೊ ಈ ಒಂದು ಗಾಡಿಯ ಡಿಸೈನ್ ನೋಡ್ಕೊಳ್ಳಿ ಸ್ನೇಹಿತರೆ, ಇದೊಂದು ವೈಟ್ ಕಲರಲ್ಲಿ ಸಖತ್ತಾಗಿ ಕಾಣಿಸುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟು, ನಿಮಗೆ ಫಸ್ಟ್ ಹ್ಯಾಂಡ್ ಕೊಡ್ತಾರೋ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತಾರೋ ಮ್ಯಾಟ್ರ್ ಆಗೋಲ್ಲ. ಒಟ್ನಲ್ಲಿ ಕಾರ್ ಕೊಡ್ತಾರಾ ಮುಗೀತು ಕತೆ. ಆಮೇಲೆ ಹಂಗಂದ್ರಿ ಹಿಂಗಂದಿದ್ರಿ ಅಂತ ಕೇಳೋ ಹಾಗಿಲ್ಲ. ಸೊ ಇವಾಗಲೇ ಹೇಳ್ತಿದ್ದೀನಿ, ಒಳಗಡೆ ಸೀಟು ಕಂಫರ್ಟಬಲ್ಲು ಮತ್ತು ಏರ್ ಬ್ಯಾಗ್ ಜೊತೆಗೆ ಅಲ್ಲಿ ಸನ್ರೂಫ್ ಸಹ ಇದೆ ಅಂತೆ. ಸೊ ನಾನು ಕೂಡ ಅಷ್ಟಾಗಿ ಗಮನಿಸಿಲ್ಲ. ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು. ಇದೇ ರೀತಿ ಯಾವುದಾದ್ರೂ ಹೊಸ ಪ್ರೊಫೈಲ್ಗಳು ನಮ್ಮ ಹತ್ರ ಬಂದರೆ ನಾನು ಖಂಡಿತ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಒಂದು ಲೈಕು ನಮಗೆ ಪ್ರೋತ್ಸಾಹ ನೀಡುತ್ತೆ. ನಮಸ್ತೆ, ಟೇಕ್ ಕೇರ್, ಬಾಯ್.